ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಆನಂದ, ಬಸವರಾಜ ಬೊಮ್ಮಾಯಿ ಅವ್ರು ಏನು ಮಾಡಿದ್ರಲ್ಲ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆಯಾ? ಅಜಿತ್, ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಲಾಗಿತ್ತು. ಸ್ವಲ್ಪ ಕೊಂಚ ಬದಲಾವಣೆ ಅಂದರೆ 4.5 ಇರೋದನ್ನು 5 ಅನ್ನೋ ಥರ ಆ ನಿರ್ಧಾರ, ಆ ಒಂದು ವರ್ಗೀಕರಣವನ್ನು ಮಾಡಲಾಗಿದೆ. ಹೊರತುಪಡಿಸಿದ್ರೆ ಬಹುತೇಕ ಎಲ್ಲವೂ ಕೂಡ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ರೀತಿಯಲ್ಲೇ ಮಾಡಲಾಗಿದೆ. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಈ ಒಂದು ವರ್ಗೀಕರಣ ಮಾಡುವ ಸಂದರ್ಭದಲ್ಲೂ ಕೂಡ 10 ಸರ್ಕಸ್ಗಳನ್ನು ನಿನ್ನೆ ರಾತ್ರಿ ಸಚಿವ ಸಂಪುಟ ಸಭೆಯಲ್ಲಿ ಮಾಡಲಾಯಿತು. ನಾವೊಂದು ಗಮನಿಸ್ಬೋದು, ನೀವು ಆಗ್ತಾನೆ ಹೇಳಿದ್ರಿ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಈ ಸೆಕ್ಷನಿಗೆ ನಾಗಮೋಹನ್ ದಾಸ್ ವರದಿಯಲ್ಲಿ 1% ಮೀಸಲಾತಿಯನ್ನು ಕೊಡಲಾಗಿತ್ತು. ಆ 1% ಮೀಸಲಾತಿಯಲ್ಲೂ ಕೂಡ ಅದನ್ನು ಡಿವೈಡ್ ಮಾಡಬೇಕು, ಅಂದರೆ ಅದು ಅರ್ಧ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಒತ್ತಾಯ ಕೇಳಿ ಬಂದಂಥ ಕಾರಣಕ್ಕಾಗಿ ಕ್ಯಾಬಿನೆಟ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಳ್ತು. ಯಾಕೆಂತಂದರೆ ಆ 1%ಅಲ್ಲಿ 0.50ನ ಬಲಕ್ಕೆ ಮತ್ತು ಎಡಕ್ಕೆ ಹಾಕಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂತು. ಹಾಗೊಂದೇ ಮಾಡಿದ್ದೇ ಆಗಿದ್ರೆ ನಿಜವಾಗ್ಲೂ ಕೂಡ ಏನು ಎಡ ಸಮುದಾಯಕ್ಕೆ 6.5 ಆಗ್ತಿತ್ತು, ಬಲ ಸಮುದಾಯಕ್ಕೆ 5.5 ಆಗ್ತಿತ್ತು. ಅದಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಕ್ಕಂಥದ್ದು ಪ್ರಾದೇಶಿಕವಾರವಾಗಿರುವಂಥ ಸೂಚಕ ಆಗಿದೆ ಮತ್ತು ಅದು ಕೆಲವು ಜಿಲ್ಲೆಗಳಲ್ಲಿ ರೈಟ್, ಕೆಲವು ಜಿಲ್ಲೆಗಳಲ್ಲಿ ಲೆಫ್ಟ್ ಆಗಿರುವಂಥ ಕಾರಣಕ್ಕಾಗಿ ಸ್ಪಷ್ಟವಾಗಿರ್ತಕ್ಕಂಥ ವರ್ಗಾವಣೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸಚಿವ ಸಂಪುಟಕ್ಕೆ ಮನವರಿಕೆ ಆದಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಸೆಕ್ಷನನ್ನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಇಡೀ ಸೆಕ್ಷನನ್ನು ತೆಗೆದುಕೊಂಡು ಹೋಗಿ ಬಲಕ್ಕೆ ಸೇರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅಂದರೆ ಆ ಮೂಲಕ ಎಲ್ಲರನ್ನೂ ಕೂಡ ಸಂಧಾನ ಪಡಿಸುವಂಥ ನಿರ್ಧಾರವನ್ನು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಅಂದರೆ, ರಾಜಕೀಯವಾಗಿ ಆಗಬಹುದಾದ ಸಾಧಕ ಬಾಧಕಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಾವು ಗಮನಿಸಬಹುದು, 63 ಜಾತಿ ಇರತಕ್ಕಂಥ ಇತರೆ ವರ್ಗ ಏನಿದೆ, ಇಲ್ಲಿ ಜನಸಂಖ್ಯೆ ಭಾಳ ಕಡಿಮೆ ಇದೆ, ಅವರಿಗೆ ಧ್ವನಿ ಇಲ್ಲ. ಅಂದರೆ ಅವರೆಲ್ಲೂ ಅವರ ಜನಪ್ರತಿನಿಧಿಗಳೆಲ್ಲೂ ಕೂಡ ಇಲ್ಲ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಇಲ್ಲದೆ ಇರತಕ್ಕಂಥ ಸಮುದಾಯ 63 ಸಮುದಾಯ ಇದೆ ಅವ್ರದ್ದು. ಈಗ ಎಡ ಇರ್ತಕ್ಕ 18, ಬಲ ಇರ್ತಕ್ಕಂಥದ್ದು 20, ಇನ್ನುಳಿದಿರ್ತಕ್ಕಂಥದ್ದು ಏನು 63 ಸಮುದಾಯಗಳಿದೆಯಲ್ಲ, ಇಲ್ಲಿ ಕೆಲವೊಂದು ವಾಯ್ಸ್ ಕಡಿಮೆ ಇದೆ, ಅವರಿಗೆ ಧ್ವನಿ ಇಲ್ಲ. ಹಾಗಾಗಿ ನಿಜವಾಗ್ಲೂ ಕೂಡ ಈ ಒಂದು ಒಳ ಮೀಸಲಾತಿ ಕೊಡುವ ಸಂದರ್ಭದಲ್ಲಿ ಅಂಥವರ ಹಿತವನ್ನು ಕಾಪಾಡಬೇಕಾಗಿತ್ತು ಅಂತಕ್ಕಂಥ ಅಭಿಪ್ರಾಯಗಳು ಸಚಿವ ಸಂಪುಟದಲ್ಲಿ ಬಂದಂಥ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳಾಯಿತು. ಈಗಲೂ ಕೂಡ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಕೆಂಗಲ್ ಗೇಟಲ್ಲಿ ಅವರು ತಮ್ಮ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಅಂದರೆ ಆ ಸಮುದಾಯ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಇದು ಎಲ್ಲರಿಗೂ ಕೂಡ ಸಮಾಧಾನ ಆಗ್ತಕ್ಕಂಥ ನಿರ್ಧಾರ ಅಲ್ಲ. ಆದರೆ ರಾಜಕೀಯವಾಗಿ ಅವರಷ್ಟು ಪ್ರಬಲ ಅಲ್ಲದೆ ಇರುವಂಥ ಕಾರಣಕ್ಕಾಗಿ ಬಲ ಮತ್ತು ಎಡ ಸಮುದಾಯದ ಮತ್ತು ಲಂಬಾಣಿ ಇಂಥ ಸಮುದಾಯಗಳಿಗೆ ಒತ್ತಡಕ್ಕೆ ಬಂದಿರತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಜಿತ್, ಎಸ್ ಸರ್, ಥ್ಯಾಂಕ್ ಯು ಆನಂದ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.